ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಭಿ ಕನ್ನಡತಿ ವ್ಲಾಗ್ಸ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಲೇ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಸಂಜೆ ಸ್ನ್ಯಾಕ್ಸಿಗೆ ಅಂತ ಪನ್ನೀರ್ ಸ್ಯಾಂಡ್ವಿಚ್ ಮಾಡಿದ್ದೆ. ತುಂಬಾ ರುಚಿಯಾಗಿ ಬಂದಿತ್ತು. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಫಸ್ಟ್ ಒಂದು ಪ್ಯಾನಿಗೆ ಎಣ್ಣೆ ಬಿಸಿ ಆದಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ, ನೆಕ್ಸ್ಟು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಫ್ರೈ ಆದಮೇಲೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮ್ಮು, ನೀವು ಕ್ಯಾಪ್ಸಿಕಮ್ಮು ಗ್ರೀನಾರು ಯೂಸ್ ಮಾಡ್ಬೋದು, ರೆಡ್ಡಾರು ಯೂಸ್ ಮಾಡ್ಬೋದು, ನಿಮ್ಮ ಚಾಯ್ಸು. ನೆಕ್ಸ್ಟು ಕ್ಯಾಪ್ಸಿಕಮ್ ಫ್ರೈ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನೆಕ್ಸ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ನೆಕ್ಸ್ಟ್ ಗರಂ ಮಸಾಲ, ಧನಿಯಾ ಪೌಡರು, ಚಾಟ್ ಮಸಾಲ ಹಾಕಿ ನೆಕ್ಸ್ಟು ಅದು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ಗಂಟ ಬಾಡಿಸ್ಕೊಂಡು, ನೆಕ್ಸ್ಟ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಪನ್ನೀರನ್ನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಪನ್ನೀರ್ ಕ್ಲೀನಾಗಿ ಫ್ರೈ ಆಗಬೇಕು, ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ ಒಂದು 5 ಮಿನಿಟ್ಸ್ನ ಕುಕ್ ಮಾಡಿದ್ರೆ ಸಾಕು. ನೆಕ್ಸ್ಟು ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇಲ್ಲಿ ಪನ್ನೀರ್ ಸ್ಟಫ್ ರೆಡಿ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಕಾಂಬಿನೇಷನಾಗಿ ಗ್ರೀನ್ ಚಟ್ನಿ ಮಾಡ್ಕೊಂಡಿದ್ದೆ. ಹೇಗೆ ಅಂದರೆ ಫಸ್ಟ್ ಒಂದು ಮಿಕ್ಸರ್ ಜಾರಿಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಒಂದೆರಡು, ನೆಕ್ಸ್ಟು ಅದಕ್ಕೆ ಬೆಳ್ಳುಳ್ಳಿ ಆ್ಯಡ್ ಮಾಡಿಕೊಂಡು, ನೆಕ್ಸ್ಟ್ ಶುಂಠಿ, ನೆಕ್ಸ್ಟು ಅರ್ಧ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಲೆಮನ್ ಜ್ಯೂಸನ್ನ ಹಾಕಿ ರುಬ್ಕೊಬೇಕು. ಸ್ವಲ್ಪನೂ ನೀರು ಹಾಕಬಾರ್ದು, ಹಾಗೆ ಫೈನ್ ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟು ಇದಕ್ಕೆ ಬ್ರೆಡ್ಡಿಗೆ ಬಟರ್ನ ಆ್ಯಡ್ ಮಾಡ್ಕೊಬೇಕು ಕ್ಲೀನಾಗೆ. ನೆಕ್ಸ್ಟು ಬ್ರೆಡ್ ಮೇಲೆ ಗ್ರೀನ್ ಚಟ್ನಿನ ಹಾಕಿ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ನೆಕ್ಸ್ಟ್ ಅದ್ರ ಮೇಲೆ ಪನ್ನೀರನ್ನ ಹಾಕಿ ಅದರ ಮೇಲೆ ನೆಕ್ಸ್ಟು ಚೀಸ್ನ ಹಾಕ್ಕೊಬೇಕು. ಚೀಸ್ ಹಾಕ್ಕೊಂಡು ಕಂಪ್ಲೀಟಾಗಿ ಬ್ರೆಡ್ನ ಕ್ಲೋಸ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಪ್ಯಾನ್ ಮೇಲೆ 2 ಸೈಡು ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು. 2 ಸೈಡ್ ಬೆಣ್ಣೆನ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಪನ್ನೀರ್ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ. ನಾನು ಮಾಡಿದ ಪನ್ನೀರ್ ಸ್ಯಾಂಡ್ವಿಚ್ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.